ನೀವು ತರಕಾರಿ ತಗೊಳಕ್ಕೆ ಅಂತ ಮಾರ್ಕೆಟ್ಗೆ ಹೋಗಿ ವಾಪಸ್ ಬರೋಷ್ಟ್ರಲ್ಲಿ ಫುಲ್ ಸುಸ್ತಾಗಿ ಬೆವರ್ತಾ ಇರ್ತೀರಾ, ಲೀಟರ್ ಗಟ್ಲೆ ನೀರ್ನ ಕುಡಿತೀರಾ. ಈ ಕೇರಳದ ಸೂಪರ್ ವುಮೆನ್ ಟೆಕ್ಕಿ ಶರಣ್ಯ ಅವ್ರನ್ನ ನೋಡಿ. ತಡಿಯಂಡ ಮೋಳ್ ಕಾಡಲ್ಲಿ ಕೇವಲ ಅರ್ಧ ಲೀಟರ್ ನೀರು ಮತ್ತು 2 ಬಾಳೆಹಣ್ಣು, ಬರೀ ಇಷ್ಟರಲ್ಲೇ 4 ದಿನಗಳ ಸೋಲೋ ಪಿಕ್ನಿಕ್ ಮುಗಿಸಿ ಗೆಲ್ಲೋ ಮುಖದಲ್ಲಿ ವಾಪಸ್ ಬಂದಿದ್ದಾರೆ. ವಾಪಸ್ ಬರ್ಬೇಕಾದ್ರೆ ಒಂಚೂರು ಸುಸ್ತಿಲ್ಲ, ಆಯಾಸನೂ ಇಲ್ಲ. ಬ್ಯೂಟಿ ಪಾರ್ಲರ್ ಇಂದ ಫೇಶಿಯಲ್ ಮುಗಿಸ್ಕೊಂಡ್ ಬಂದಂಗೆ ಗ್ಲೋ ಆಗ್ತಾ ಇದ್ರಪ್ಪ. ಅರಶಿಣ ಮತ್ತು ಚಂದನದ ಗುಳು 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 ಗುಳು. ಇದಕ್ಕೆ ಸರ್ವೈವಲ್ ಗ್ಲೋ ಅನ್ನೋದು ಅನ್ಸುತ್ತೆ. ಇಷ್ಟು ಫ್ರೆಶ್ ಆಗಿರೋದಕ್ಕೆ ಕಾಡಲ್ಲಿ ಯಾವ ಗಿಡ ಮೂಲಿಕೆ ಸಿಕ್ತು ಅಂತ ಇಂಟರ್ನೆಟ್ ಹುಡುಕ್ತಾ ಇದೆ. ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಈ ತಡಿಯಂಡಮೋಳ್ ಟ್ರಕ್ ಇದೆಯಲ್ವಾ, ಇದು ಅಂತ ದೊಡ್ಡ ಚಾಲೆಂಜಿಂಗ್ ಟ್ರಕ್ ಏನಲ್ಲ. ದಾರಿ ತಪ್ಪಿ ಹೋಗುವಷ್ಟು ಭಯಾನಕ ದಾರಿ ಏನೂ ಅಲ್ಲ. ಮೊಬೈಲ್ ಫೋನ್ ಫಸ್ಟ್ ಡೇನೆ ಸ್ವಿಚ್ ಆಫ್ ಆಗಿತ್ತು. ಮಧ್ಯದಲ್ಲೆಲ್ಲೋ ನೆಟ್ವರ್ಕ್ ಸಿಕ್ಕಿ ಹೋಮ್ ಸ್ಟೇ ಓನರ್ಗೆ ಕಾಲ್ ಮಾಡಿದಾಳಂತೆ. ಸ್ವಲ್ಪ ಟ್ರೈ ಮಾಡಿದ್ರೆ ಒಂದು ಲೊಕೇಶನ್ ಕಳಿಸಬಹುದಿತ್ತಲ್ವಾ. ಒಬ್ಬ ಟೆಕ್ಕಿ ನೆಟ್ವರ್ಕ್ ಸಿಕ್ಕಾಗ ಟೆಕ್ನಾಲಜಿನ ಯಾಕೆ ಯೂಸ್ ಮಾಡ್ಕೊಳ್ಳಿಲ್ಲ? ಒಂದಷ್ಟು ವಿಷಯಗಳನ್ನ ನೋಡೋಣ. ಈ OTC ಒಂಟಿ ಟ್ರೆಕ್ಕಿಂಗ್ ಕ್ರೇಜ್ ಕಾರ್ಯಾಚರಣೆಗೆ ಸರ್ಕಾರ ಇಳಿಸಿದಂತ ಸೈನ್ಯ ಎಷ್ಟು ಗೊತ್ತಾ? ಅರಣ್ಯ ಇಲಾಖೆ, ಮಡಿಕೇರಿ ಭಾಗಮಂಡಲ ಸುತ್ತಮುತ್ತಲಿನ 50ಕ್ಕೂ ಹೆಚ್ಚು ಫಾರೆಸ್ಟ್ ಗಾರ್ಡ್ಸ್, ಪೊಲೀಸ್ ಇಲಾಖೆ, ಕೊಡಗು ಜಿಲ್ಲಾ ಸ್ಪೆಷಲ್ ಟೀಮ್ ಜೊತೆಗೆ ಶ್ವಾನ ದಳ, ಜಿಲ್ಲಾಡಳಿತ, DC ಮತ್ತು SP ಅವರ ನೇತೃತ್ವದಲ್ಲಿ 9 ರಿಂದ 12 ವಿಶೇಷ ತಂಡಗಳು, ಆಂಟಿ ನಕ್ಸಲ್ ಫೋರ್ಸ್, ನಕ್ಸಲೈಟ್ಸ್ ನ ಹಿಡಿಯುವಂತ ಸಶಸ್ತ್ರ ಕಮಾಂಡೋಗಳು, ಜೊತೆಗೆ ಸ್ಥಳೀಯ ಜನರು, ಕುಡಿಯ ಜನಾಂಗದವರು. ಹಗಲು ರಾತ್ರಿ ಅಂತ ನೋಡ್ದೇನೆ 150ಕ್ಕೂ ಹೆಚ್ಚು ಜನ ಈಕೆಗೋಸ್ಕರ ಕೆಲಸ ಮಾಡಿದ್ದಾರೆ. ಪಾಪ ಸರ್ಕಾರದವರು ಅರಣ್ಯ ಇಲಾಖೆನ ಶರಣ್ಯ ಇಲಾಖೆ ಮಾಡ್ಕೊಂಡ್ಬಿಟ್ಟಿದ್ರು. ಒಂದ್ ಸೀಕ್ರೆಟ್ ಹೇಳ್ತೀನಿ, ಈ ಕಾರ್ಯಾಚರಣೆ ಇಷ್ಟೆಲ್ಲ ಜೋರಾಗಿ ನಡೆಯೋದಕ್ಕೆ ಕಾರಣ ಏನ್ ಗೊತ್ತಾ? ಕೇರಳದ ಕಾಂಗ್ರೆಸ್ ನಾಯಕ KC ವೇಣುಗೋಪಾಲ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಜೊತೆಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸರ್ ಅವರು ಖುದ್ದಾಗಿ ಮಾನಿಟರ್ ಮಾಡ್ತಾ ಇದ್ರು ಈ ಒಂದು ಕಾರ್ಯಾಚರಣೆನ. ಜೊತೆಗೆ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇರೋವಂತ ಥರ್ಮಲ್ ಇಮೇಜಿಂಗ್ ಡ್ರೋನ್ಗಳು. ಇವಾಗ ಈ ಲಕ್ಸುರಿ ಆಪರೇಷನ್ ಬಿಲ್ ಯಾರಿಗ್ ಹೋಗುತ್ತೆ? ಖಂಡಿತವಾಗ್ಲೂ ಅರಣ್ಯದಲ್ಲಿದ್ದಂತ ಶರಣ್ಯನಿಗಲ್ಲ, ನಿಮಗೆ, ನಿಮ್ಮ ಟ್ಯಾಕ್ಸ್ ಮನಿಗೆ. 15ಕ್ಕೂ ಹೆಚ್ಚು ಬೊಲೆರೋ ಜೀಪ್ಗಳು 4 ದಿನ ಕಂಟಿನ್ಯೂಸ್ ಆಗಿ ರನ್ ಆಗಿದೆ. ಡ್ರೋನ್ಗಳ ಬಾಡಿಗೆ, ಸಿಬ್ಬಂದಿ ಭತ್ಯೆ, ಇಂಧನ ವೆಚ್ಚ ಎಲ್ಲ ಸೇರಿ ಒಂದ್ ಅಂದಾಜು 10 ಆಗ್ಬೋದಾ 15 ಆಗ್ಬೋದಾ ಗೊತ್ತಿಲ್ಲ. ಒಬ್ಬರ ಬೇಜವಾಬ್ದಾರಿತನಕ್ಕೆ ಸಾರ್ವಜನಿಕರ ಹಣ ಇಷ್ಟೊಂದು ಪೋಲಾಗ್ಬೇಕಾ? ಇಷ್ಟೊಂದು ಸವಲತ್ತುಗಳು ಒಬ್ಬ ಸಾಮಾನ್ಯ ಮನುಷ್ಯ ಮಿಸ್ ಆದಾಗ ಇಷ್ಟೇ ಫಾಸ್ಟ್ ಆಗಿ ಸಿಗುತ್ತಾ? ಈ ಪ್ರಶ್ನೆಯನ್ನ ನಾನು ಯಾಕೆ ಕೇಳ್ತಾ ಇದ್ದೀನಂದ್ರೆ, ನನ್ನ ಭಾರತದ ಸಂವಿಧಾನ ಆ ಹಕ್ಕನ್ನ ನನಗೂ ಕೊಟ್ಟಿದೆ, ನಿಮಗೂ ಕೊಟ್ಟಿದೆ. ಟ್ರೆಕ್ಕಿಂಗ್ ನಿಯಮನ ಮೀರಿ ಹೋದವ್ರ ಮೇಲೆ ಯಾಕೆ ಕ್ರಮ ಇಲ್ಲ? ರಕ್ಷಣೆ ಮಾಡಿದಂತ ಸ್ಥಳೀಯ ಕುಡಿಯ ಬುಡಕಟ್ಟು ಜನರಿಗೆ ಸಿಗದೆ ಇರುವಂತ ಗೌರವ, ಸನ್ಮಾನ ಶರಣ್ಯನಿಗೆ ಯಾಕೆ ಸಿಕ್ತು? ಪವಾಡನ ಅಥವಾ ಪಕ್ಕಾ ಪ್ಲಾನ? ನಿಜವಾಗ್ಲೂ ದಾರಿ ತಪ್ಪಿ ಹೋಗಿದ್ದ ಅಥವಾ ಬೇರೆ ಯಾವುದೋ ದಾರಿನ ಹುಡುಕೊಂಡು ಹೋಗಿದ್ದ? ಇದ್ರ ಬಗ್ಗೆ ತನಿಖೆ ಆಗ್ಲೇಬೇಕು ಅಂತ ಜನ ಕೇಳ್ತಾ ಇದ್ದಾರೆ.